ಕಾರವಾರ ತಾಲೂಕಿನ ಮಲ್ಲಾಪುರ ಗೋಟೆಗಳೆ ಗ್ರಾಮದ ನಡುವೆ ಹರಿದಿರುವ ಕಾಳಿ ನದಿಗೆ ಸುಸರ್ಜಿತ ಸೇತುವೆ ನಿರ್ಮಿಸಿಕೊಡುವಂತೆ ಆ ಭಾಗದ ಜನರು ಆಗ್ರಹಿಸಿದ್ದು, ಈ ಬಗ್ಗೆ ನಿರ್ಲಕ್ಷ್ಯ ತೋರಿದ ಶಾಸಕರ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ಕಾರವಾರ ತಾಲೂಕಿನ ಮಲ್ಲಾಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಗೋಟೆಗಾಳಿ ಗ್ರಾಮದಲ್ಲಿ ಹರಿದಿರುವ ಕಾಳಿ ನದಿಗೆ ಕದ್ರಾ ಜಲವಿದ್ಯುತ್ ಯೋಜನೆಯ ಕಾಮಗಾರಿ ವೇಳೆ ನಿರ್ಮಿಸಲಾದ ತಾತ್ಕಾಲಿಕ ಸೇತುವೆಯನ್ನೇ ಕಳೆದ 40 ವರ್ಷಗಳಿಂದ ಬಳಸಲಾಗುತ್ತಿದೆ. ಮಳೆಗಾಲದಲ್ಲಿ ಜಲಾಶಯದಿಂದ ನೀರು ಬಿಡುವಾಗ ಸೇತುವೆ ಮೇಲಿಂದಲೇ ನೀರು ಹರಿದು 50% ಆ ಸೇತುವೆ ಹಾನಿಗೊಳಗಾಗಿದೆ. ಭಾರೀ ವಾಹನ ಸಂಚಾರಕ್ಕೆ ನಿರ್ಬಂಧಿಸಲಾಗಿದ್ದು, ಒಂದು ವೇಳೆ 2 ವಾಹನಗಳು ದಾಟಲು ಸಾಧ್ಯವಾಗದಂತಾಗಿದೆ. ಅಲ್ಲದೆ ಈ ಮಾರ್ಗವು ಕೆಪಿಸಿಎಲ್ ಕದ್ರಾ ಯೋಜನೆ ಹಾಗೂ ಕೈಗಾ ಅಣುವಿದ್ಯುತ್ ಸ್ಥಾವರಕ್ಕೆ ಪ್ರಮುಖ ಸಂಪರ್ಕ ಕೊಂಡಿಯಾಗಿದೆ. ಈ ಭಾಗದಲ್ಲಿ ಶಾಶ್ವತ ಸೇತುವೆ ನಿರ್ಮಾಣವಾದರೆ ಗೋಟೆಗಾಳಿಯಿಂದ ಮಲ್ಲಾಪುರ ಕೇವಲ 500 ಮೀಟರ್ ದೂರದಲ್ಲೇ ತಲುಪಬಹುದು. ಸದ್ಯ 15 ಕಿಲೋಮೀಟರ್ ಸುತ್ತು ಕಡಿಮೆಯಾಗಲಿದೆ. ಈಗಿರುವ ತಾತ್ಕಾಲಿಕ ಸೇತುವೆಯಿಂದ ಕೈಗಾ ಘಟಕಗಳ 5 ಮತ್ತು 6ನೇ ಕಾಮಗಾರಿಗಳಿಗೆ ಅಗತ್ಯವಾದ ಸಾಮಗ್ರಿ ಸಾಗಾಣಿಕೆಗೆ ತೊಂದರೆ ಉಂಟಾಗಿದೆ. ರಾಜ್ಯ ಹೆದ್ದಾರಿ 34ರ ಮೂಲಕ 17 ಕಿಲೋಮೀಟರ್ ದೂರವಿದ್ದರೂ ಸೇತುವೆ ದುರ್ಬಲತೆಯಿಂದ ವಾಹನಗಳು ಕಾರವಾರ ಮಾರ್ಗವಾಗಿ 80 ಕಿಲೋಮೀಟರ್ ಹೆಚ್ಚುವರಿಯಾಗಿ ಸುತ್ತುವರೆದು ಹೋಗಬೇಕಾಗಿದೆ. ಒಂದು ಟ್ರಿಪ್ಗೆ 160 ಕಿಲೋಮೀಟರ್ ಅನಗತ್ಯ ಸಂಚಾರದಿಂದ ವೆಚ್ಚ ಹೆಚ್ಚಳವಾಗುತ್ತಿದೆ. ಹಾಗಾಗಿ NPCIL ಇಲ್ಲಿ ಶಾಶ್ವತ ಸೇತುವೆ ನಿರ್ಮಿಸಲು ಸಿದ್ಧವಿದ್ದು, ಅದಕ್ಕೆ ಎದುರಾದ ಕೆಲ ತಾಂತ್ರಿಕ ಸಮಸ್ಯೆಗಳನ್ನ ಪರಿಹರಿಸಿಕೊಡುವಲ್ಲಿ ಶಾಸಕ ಸತೀಶ್ ಸೈಲ್ ಅವರು ಮುತುವರ್ಜಿ ವಹಿಸಬೇಕು. ಇದಕ್ಕಾಗಿ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರ ಸಹಕಾರವು ಅಗತ್ಯವಿದ್ದು, ಶಾಸಕರು ಈ ನಿಟ್ಟಿನಲ್ಲಿ ಗಮನ ಹರಿಸಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಸಾಮಾಜಿಕ ಕಾರ್ಯಕರ್ತ ಕೃಷ್ಣ ಜಿ ನಾಯ್ಕ್ ಅವರು, ಸೇತುವೆ ನಿರ್ಮಾಣದಲ್ಲಿ ರಾಜ್ಯ ಹೆದ್ದಾರಿ 6 ಮತ್ತು 34 ನಡುವೆ ಸಂಚಾರ ಸುಗಮವಾಗಿ ಕೆಎಸ್ಆರ್ಟಿಸಿ ಬಸ್ಗಳಿಗೆ ಹೊಸ ಮಾರ್ಗ ಲಭ್ಯವಾಗಲಿದೆ. NPCIL ತನ್ನ CSR ನಿಧಿಯಲ್ಲಿ ಸೇತುವೆ ನಿರ್ಮಿಸಲು ಸಿದ್ಧವಿದ್ದು, ಕೇಂದ್ರದ ಮಾರ್ಗದರ್ಶನಕ್ಕಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಮನವಿ ಸಲ್ಲಿಸಲಾಗಿದೆ ಎಂದು ಅವರು ತಿಳಿಸಿದರು. ಈಗ ನಾವು ನಿಂತ್ಕೊಂಡಿರುವುದು ಇಲ್ಲಿ ಗೊಟೆಗಾಳಿ ಹತ್ರ ಕಾಳಿ ನದಿ ದಂಡೆ ಮೇಲೆ. ಬಹಳ ವರ್ಷದಿಂದ ಒಂದು ಬೇಡಿಕೆ ಇತ್ತು, ಇಲ್ಲಿ ಒಂದು ಬ್ರಿಡ್ಜ್ ಆಗಬೇಕು ಅಂತ ಹೇಳಿ. ಹಾಗೆ ನಮ್ದು NPCIL ಕೈಗಾದ CSR ಇಂದ ಒಂದು ಬ್ರಿಡ್ಜ್ಗೆ ಪ್ರಪೋಸಲ್ ಹೋಗಿ ಎಲ್ಲ ತಯಾರಿ ಆಗಿತ್ತು. ಹಾಗೆ ಮಲ್ಲಾಪುರ ಸೈಡಿಂದಲೂ ಕೂಡ ಜಮೀನನ್ನು ದೀಪಾ ಅರ್ಜುನ್ ನಾಯ್ಕ್ ಸ್ವರ್ಗವಾಸಿ ಅರ್ಜುನ್ ನಾಯ್ಕ್ ಅವರ ಪತ್ನಿಯಾದ ಅವರು ಈ ದಾನ ಮಾಡಿದ್ರು 35 ಗುಂಟೆ ಜಾಗ. ಆದರೆ ಅದು ಏನಾದರೂ ಕಾರಣಾಂತರದಿಂದ ಅದು ಆಗದೆ ಹೋಯಿತು. ಹಾಗಾಗಿ ನಾನು ಈ ಬ್ರಿಡ್ಜ್ ಆಗಲೇಬೇಕಂತ ಹೇಳಿ ಅವರಿಗೆ ಒತ್ತಾಯನೂ ಮಾಡಿದ್ದೆ, ಆದರೆ ಅದು ಏನು ಫಲ ಕೊಡಲಿಲ್ಲ. ಹಾಗಾಗಿ ಈಗ ನಾನು ಮಾನ್ಯ ಪ್ರಧಾನಮಂತ್ರಿಯಾದ ಶ್ರೀ ನರೇಂದ್ರ ಮೋದಿ ಅವರಿಗೆ ಪತ್ರ ಬರೆದಿದ್ದೇನೆ. ಹಾಗೆ ನಿತಿನ್ ಗಡ್ಕರಿಜಿ ಅವರಿಗೂ ಬರೆದೇನೆ. ಹಾಗೆ ನಮ್ಮ CMD ಆದ ಭುವನ್ ಚಂದ್ರ ಪಾಠಕ್ ಅವರಿಗೂ ಕೂಡ ಆ ಪತ್ರವನ್ನು ಬರೆದಿದ್ದೇನೆ. ಹಾಗೆ ನಮ್ಮ ಲೋಕಸಭಾ ಸದಸ್ಯರಾದ ಕೆನರಾ ಲೋಕಸಭಾ ಸದಸ್ಯರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೂ ಪತ್ರ ಹಾಕಿದ್ದೇನೆ. ಈಗ ಸಮಸ್ಯೆ ಇರುವುದೇನಂತ ಹೇಳಿದ್ರೆ, ಈಗ ಕದ್ರಾದು ಹಳೆಯ ಬ್ರಿಡ್ಜ್, ತಾತ್ಕಾಲಿಕ ಬ್ರಿಡ್ಜ್, ಅದು ಸ್ವಲ್ಪ ಬಹಳ ಒಂದು ದುಸ್ಥಿತಿಯಲ್ಲಿದೆ. ಹಾಗಾಗಿ ದೊಡ್ಡ ದೊಡ್ಡ ಗಾಡಿಗಳು ಆ ಬ್ರಿಡ್ಜ್ ಇಂದ ಯಾರು ಈಗ ಪರ್ಮಿಷನ್ ಕೊಡ್ತಾ ಇಲ್ಲ. ಹಾಗಾಗಿ ರಾಮನಗರ ಆ ಕಡೆಯಿಂದ ಏನಾದರೂ ಬರುವುದು ಮಟೀರಿಯಲ್, ಜಲ್ಲಿ ಕಲ್ಲುಗಳು ಹಾಗೂ ಉಸುಕು, ಸಿಮೆಂಟ್, ಈ ತರ ಎಲ್ಲವನ್ನೂ ಕೂಡ ಇಲ್ಲಿಂದ ಹೋಗಿ ಗೊಟೆಗಾಳಿ ಮುಖಾಂತರ ಹೋಗಿ ಕಾರವಾರದಿಂದ ಮಲ್ಲಾಪುರ ಬರಬೇಕಾಗ್ತದೆ. ಹಾಗೆ ಮಲ್ಲಾಪುರದಿಂದ 20 ಕಿಲೋಮೀಟರ್ ನಮ್ಮ ಕೈಗಾ NPCIL ಸೈಟ್ ಆಗ್ತದೆ. ಸೊ ಹಾಗಾಗಿ ಬಹಳ ಇಂಧನೂ ವೇಸ್ಟ್ ಆಗ್ತದೆ. ಹಾಗೆ ಬಹಳ ಜನಸಾಮಾನ್ಯರಿಗೆ ಹೊರೆಯು ಬಹಳಷ್ಟು ಆಗ್ತದೆ ಅಂತ ಹೇಳುತ್ತೇನೆ. ಹಾಗಾಗಿ ಈ ಬ್ರಿಡ್ಜ್ ಆದಷ್ಟು ಬೇಗ ಇದು NPCIL ನವರು CSR ಫಂಡ್ ಇಂದ ಮಾಡಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.